ಹಾಯ್ ಹಲೋ ನಮಸ್ಕಾರ. ಬ್ಯೂಟಿಫುಲ್ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಾರವರ್ಧಕ ಪುಡಿಯನ್ನು ಬಳಸಿ ಒಂದು ಒಳ್ಳೆಯ ಹೆಲ್ತ್ ಡ್ರಿಂಕ್ಸ್ ಮಾಡೋಣ. ಈ ಬೇಸಿಗೆಗೆ, ಈ ರಣ ಬಿಸಿಲಿಗೆ ಮಕ್ಕಳಿಗೂ ಕೊಡೋಕ್ಕೆ ಪೌಷ್ಟಿಕವಾಗಿರುವಂಥ ಹೆಲ್ತ್ ಡ್ರಿಂಕ್ಸ್, ಜೊತೆಗೆ ಜ್ಯೂಸ್ ಅಂತಲೂ ಕರಿಬೋದು. ಜೊತೆಗೆ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಆರಾಮಾಗಿ ಕುಡಿಯುವಂಥ ಬೆಸ್ಟ್ ಆಗಿರುವಂಥ ಹೆಲ್ತ್ ಡ್ರಿಂಕ್ಸ್, ಅದು ಕೂಡ ಅಂಗನವಾಡಿಯಲ್ಲಿ ಕೊಡುವಂಥ ಸಾರವರ್ಧಕ ಪುಡಿಯನ್ನು ಬಳಸಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಜೊತೆಗೆ ಪ್ಲೀಸ್ ಕಮೆಂಟ್ ಕೂಡ ಮಾಡಿ. ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇದೇ ಥರದ ಯೂಸ್ಫುಲ್ ರೆಸಿಪಿ ಮತ್ತು ಹೆಚ್ಚಿನ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕಾಗುತ್ತೆ. ಜೊತೆಗೆ ಯಾರೆಲ್ಲ ರೆಸಿಪಿಗಳನ್ನು ನೀವೇ ಫಸ್ಟ್ ನೋಡ್ಬೋದು. ಹಾಗಾದರೆ ಬನ್ನಿ, ಇವತ್ತಿನ ಈಸಿಯಾಗಿ ಮಾಡುವಂಥ ಸಾರವರ್ಧಕ ಪುಡಿಯನ್ನು ಬಳಸಿ ಸಾರವರ್ಧಕ ಪುಡಿ ಸೂಪರ್ ಆಗಿರುವಂಥ ಹೆಲ್ತ್ ಡ್ರಿಂಕ್ಸ್ ಯಾವ ರೀತಿ ಮಾಡೋದು ಅಂತ ಮೇಲ್ಪಟ್ಟಿರೋ ಎಲ್ಲ ಮಕ್ಕಳಿಗೂ ಕೊಡ್ತಾರೆ. ಹಾಗೆ 3 ರಿಂದ 6 ವರ್ಷದ ಮಕ್ಕಳಿಗೆ, ಹಾಗೆ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ಕಿಶೋರಿಯರಿಗೆ ಇದನ್ನು ಕೊಡ್ತಾರೆ. ಜೊತೆಗೆ 3 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಇದನ್ನು ಕೊಡಲ್ಲ. ಒಂದು ವೇಳೆ ಕೊಟ್ಟರು ಕೊಡ್ಬೋದೇನೋ, ಆದರೆ 3 ವರ್ಷದೊಳಗಿನ ನಂತರದ ಮಕ್ಕಳಿಗಂತೂ ಆಬ್ವಿಯಸ್ಲಿ ಕೊಡ್ತಾರೆ. ನೀವು ಇದೆಲ್ಲ 3 ಲೋಟ ಮೇಲ್ಪಟ್ಟಿರೋ ಎಲ್ಲ ಮಕ್ಕಳಿಗೆ 2 ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀನಿ. ಮೊದಲಿಗೆ ಸಕ್ಕರೆ ಯೂಸ್ ಮಾಡಿ, ಬೆಲ್ಲ ಮಾತ್ರ ಯೂಸ್ ಮಾಡಬೇಡಿ. ಯಾಕೆ ಅಂದರೆ, ಅಥವಾ ಕಲ್ಲಸಕ್ಕರೆನ ಯೂಸ್ ಮಾಡಿ, ಜೇನುತುಪ್ಪ ಆದರೂ ಕೂಡ ಅಡ್ಡಿಲ್ಲ, ಆದರೆ ಬೆಲ್ಲ ಮಾತ್ರ ಯೂಸ್ ಮಾಡಬೇಡಿ. ನೀವು ಬೆಲ್ಲ ಹಾಕೋದ್ರಿಂದ ನಾವು ಮುಂದೆ ಮಾಡೋ ರೆಸಿಪಿ ಹಾಳಾಗುತ್ತೆ, ಜೊತೆಗೆ ಅಷ್ಟು ಟೇಸ್ಟ್ ಇರೋದಿಲ್ಲ, ಜೊತೆಗೆ ಇದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದಕ್ಕೆ ಸಕ್ಕರೆ ಯೂಸ್ ಮಾಡಿ, ಅದು ದಯವಿಟ್ಟು ಬೆಲ್ಲ ಬೇಡ. ಈಗ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿದ್ದೀನಿ. ಇದಕ್ಕೆ ಅಂಗನವಾಡಿಯಲ್ಲಿ ಕೊಡುವಂಥ ಸಾರವರ್ಧಕ ಪುಡಿಯನ್ನು ನಾನಿಲ್ಲಿ ಸುಮಾರು 1 ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಸಾರವರ್ಧಕ ಪುಡಿ ಕೂಡ ಹಾಕಿದ ನಂತರ ಸುಮಾರು 1 ಲೋಟ ಆಗುವಷ್ಟು ಉಗುರು ಬೆಚ್ಚಗಿರುವಂಥ ಹಾಲನ್ನು ಹಾಕೋತಾ ಇದ್ದೀನಿ. ಉಗುರು ಬೆಚ್ಚಗಿರೋ ಹಾಲನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಬಿಸಿಗಿರೋ ಹಾಲೇನೋ ಬೇಕಾಗಿಲ್ಲ, ಸ್ವಲ್ಪ ಉಗುರು ಬೆಚ್ಚಗಿರೋ ಹಾಲಾದರೆ ಆಯಿತು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೇಲೆ ಕೆಳಗೆ ನೀವು ಟೀ ಎಲ್ಲ ಮಿಕ್ಸ್ ಮಾಡ್ತೀರಲ್ಲ, ಆ ಥರ ಗಂಟಿರಬಾರ್ದು ಪುಡಿಯಲ್ಲಿ. ಆ ಥರ ಚೆನ್ನಾಗಿ ಹಾಲನ್ನು ಸಾರವರ್ಧಕ ಪುಡಿ ಜೊತೆ ಸಕ್ಕರೆ ಮತ್ತು ಹಾಲು ಮಿಕ್ಸ್ ಆಗೋ ಥರ, ಸಕ್ಕರೆ ಕರಗಿ ಸಾರವರ್ಧಕ ಪುಡಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಗ್ಯಾಪಲ್ಲಿ ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಆಗಿ. ಈಗ ನಮ್ಮ ಇಂಟ್ರೆಸ್ಟಿಂಗ್ ಇಲ್ಲಿ ನೋಡಿ, ಸಕ್ಕರೆ ಎಲ್ಲ ಮಿಕ್ಸ್ ಆಗಿದೆ, ಹಾಗೆಯೇ ಹಾಲಿನ ಜೊತೆ ಸಾರವರ್ಧಕ ಪುಡಿ ಕೂಡ ಮಿಕ್ಸ್ ಆಗಿದೆ. ತುಂಬ ಹೆಲ್ತಿಯಾಗಿರುವಂಥ, ಪ್ರೋಟೀನ್ ಇರುವಂಥ ಒಂದು ಒಳ್ಳೆಯ ಹೆಲ್ತ್ ಡ್ರಿಂಕ್ಸ್ ಇಲ್ಲಿ ರೆಡಿಯಾಗಿದೆ. ಈ ರೆಸಿಪಿನ ನೀವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾರು ಬೇಕಾದರೂ ಈ ಹಾಲನ್ನು ಕುಡಿಬೋದು. ತುಂಬಾ ಯೂಸ್ಫುಲ್ ಆಗಿದೆ. ಇದನ್ನು ಪೂರ್ತಿ ತಣ್ಣಗಾದ ಮೇಲೆ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೊಡ್ಬೋದು, ಅಥವಾ ಈ ಥರ ಬಿಸಿ ಬಿಸಿ ಇದ್ದಾಗಲೂ ಕೂಡ ಇದನ್ನು ಮಕ್ಕಳಿಗೆ ಕೊಡ್ಬೋದು. ಯಾಕೆ ಅಂದರೆ ಅಂಗನವಾಡಿಯಲ್ಲಿರೋ ಸಾರವರ್ಧಕ ಪುಡಿಯಲ್ಲಿ ಪ್ರೋಟೀನು, ವಿಟಮಿನ್ನು, ಖನಿಜ, ಕಬ್ಬಿಣ, ಪೋಷಕಾಂಶ ತುಂಬಾ ಇರುತ್ತೆ. ಸುಮ್ಮನೆ ಅದನ್ನು ವೇಸ್ಟ್ ಅಂತ ಎಸೆಯೋ ಬದಲು ದಯವಿಟ್ಟು ಈ ಥರ ಹೆಲ್ತ್ ಡ್ರಿಂಕ್ಸ್ನ ಮಾಡಿ ಮಕ್ಕಳಿಗೆ, ಮನೆಯವರಿಗೆ ಎಲ್ಲರಿಗೂ ಕೊಟ್ಟು ನೀವು ಕೂಡ ಸವಿರಿ. ತುಂಬ ಇಂಟ್ರೆಸ್ಟಿಂಗ್ ಹಾಗೆ ತುಂಬ ಟೇಸ್ಟಿಯಾಗಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೋಡಿ. ಇನ್ನೊಂದು ಲೈಕ್ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಹಲವಾರು ರೆಸಿಪೀಸ್ಗಳಿರೋದ್ರಿಂದ ಪ್ಲೀಸ್ ಅವುಗಳನ್ನೆಲ್ಲ ನೋಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇದೇ ಥರದ ಹೊಸ ರೆಸಿಪೀಸ್ಗಳು ನಮ್ಮ ಚಾನಲ್ ಇದೆ, ಅವುಗಳನ್ನು ಕೂಡ